ಆಶಾ ಆಶಾ ನಾವು ಹೋಗ್ತೀವಮ್ಮ ಊರಿಗೆ. ಆದಷ್ಟು ಬೇಗ ಹಾಲಿಗೆ ಕರ್ಸ್ಕೊಂತೀವಿ. ಅಮ್ಮ ಅಮ್ಮ ನಾನು ಬಿಟ್ಟು ಹೋಗ್ತೀಯಮ್ಮ. ಅಮ್ಮ ಇಲ್ಲೇ ಇರಮ್ಮ. ಅಳಬೇಡ ಕಣೆ, ಯಾಕೆ ಹೇಳ್ತೀಯಾ? ನಾವೇನೇನು ನಿನ್ನೇನು ಪರ್ಮನೆಂಟ್ ಬಿಟ್ಟು ಹೋಗ್ತೀವ? ಮತ್ತೆ ನಿಮ್ಮ ಅಣ್ಣನ ಕಳಿಸ್ತೀನಿ, ಇಬ್ರು ನಾಳೆ ಇಲ್ಲ ನಾಡ್ದು ಬಂದ್ಬಿಡಿ. ರಂಗಕಯ್ಯ ರಂಗಕಯ್ಯ ಕಳಿಸ್ಕೊಡು ಹಂಗ ನಮ್ಮ ಆಶನ್ನು ಮತ್ತೆ ಸಂಪತ್ತನು. ಶಾಸ್ತ್ರ ಎಲ್ಲ ಮುಗಿಸ್ಬೇಕಲ್ಲ, ಅಲ್ಲೇ ಮುಗಿಸೋಣ. ಮದ್ವೆ ಅಂತ ಇಲ್ಲ ಆಯ್ತು, ಶಾಸ್ತ್ರನಾದ್ರೂ ಅಲ್ಲೇ ಮಾಡ್ತೀವಿ. ಸರಿ ಆಯ್ತು, ಕಳಿಸ್ಕೊಡ್ತೀನಿ. ಹೇಳಮ್ಮ. ನೋಡಮ್ಮ ಆಶಾ, ನಿಮ್ಮ ಅತ್ತೆ ಮಾವ ನಿಮ್ ಗಂಡನ ಜೊತೆ ಎಲ್ಲ ಹೊಂದ್ಕೊಂಡು ಬಾಳ್ಬೇಕು. ಇನ್ಮೇಲೆ ಇದೇ ನಿಮ್ಮನೆ, ಇವರೇ ನಿಮ್ಮವರು. ನಿನ್ ಗಂಡ, ನಿನ್ ನಾದ್ನಿ ಇದ್ದಾಳೆ ನಿಶಾ, ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ನಿಶಾ ನಿಶಾ ಏನಮ್ಮ, ನಿಮ್ಮ ಅತ್ತಿಗೆ ಇಷ್ಟ ಆದ್ರ ನಿನ್ಗೆ? ಅಯ್ಯೋ, ನಮ್ಮ ಅತ್ತಿಗೆ ನನಗೆ ಯಾಕೆ ಇಷ್ಟ ಆಗ್ಬೇಕು? ನಮ್ಮ ಅಣ್ಣಂಗೆ ಇಷ್ಟ ಆದ್ರೆ ಸಾಕು. ಅವನ್ ತಾನೇ ಜೀವನ ಪೂರ್ತಿ ಅವ್ರ ಜೊತೆ ಇರೋದು, ನನಗೆ ಯಾಕೆ ಇಷ್ಟ ಆಗ್ಬೇಕು? ಬಿಡಿ. ಏನೇ ಮಾತಾಡ್ತಾ ಇದ್ಯಾ? ಅತ್ತಿಗೆ ಆಗಿ ನಿನ್ಗೆ ಇಷ್ಟನಾ? ಹೇಳು, ಇಷ್ಟ ಅಂತಾನ. ಸುಮ್ಮನೆ ಅಧಿಕ ಪ್ರಸಂಗತನ ಮಾಡಬೇಡ. ಬಾಯಿ ಮುಚ್ಕೊಂಡು ಸರಿಯಾಗಿ ಮಾತಾಡಕ್ ಕಲ್ತ. ದೊಡ್ಡವ್ರು ಯಾರಾದ್ರೂ ಏನಾರ ಮಾತಾಡಿಸ್ದಾಗ ಅಯ್ಯೋ, ನನಗನ್ಸಿದ್ ನನ್ಗೆ ಹೇಳ್ದೆ ಕಣಮ್ಮ, ನೀನ್ ಯಾಕೆ ನನ್ ಬೈತಾ ಇದ್ಯಾ? ಬಿಡು. ಭಾಳ ಜಾಸ್ತಿ ನೋಡಿವ, ಜಾಸ್ತಿ ಮಾತಾಡಿದ್ರೆ. ಅಯ್ಯೋ ರಂಗಕಯ್ಯ, ಹೋಗ್ಲಿ ಬಿಡು, ಇನ್ನ ಚಿಕ್ಕ ಹುಡುಗಿ ಅಲ್ವಾ, ಏನೋ ಮಾತಾಡ್ಬಿಟ್ಲು, ನಮ್ಗೇನ್ ಬೇಜಾರೇನು ಇಲ್ಲ. ಆಶಾ ನೋಡು, ನಿನ್ನ ಆದ್ನಿ ನಿಶಾ ಅವಳಿನ್ನ ಚಿಕ್ಕವಳು, ಏನಾನ ಒಂದ್ ಮಾತಂದ್ರೆ ಬೇಜಾರ್ ಮಾಡ್ಕೋಬೇಡ. ಎಲ್ಲರ ಜೊತೆನೂ ಹೊಂದ್ಕೊಂಡು ಬಾಳ್ಬೇಕು. ಸರಿ ಆಯ್ತಮ್ಮ. ಎಲ್ಗೋದ್ನಮ್ಮ? ಅಲ್ಲಿ ಓದ್ನವನು ಊರಿಗೆ? ಓದ್ನಮ್ಮ, ಎಲ್ರೂ ಕರ್ಕೊಂಡು ಹೋದ. ಇನ್ನೇನ್ ಮಾಡೋದು, ಬಂದಿರೋರು ಎಲ್ರು ಇಲ್ಲೇ ಇರಕ್ಕಾಗುತ್ತಾ? ಮದುವೆ ಬಂದಿರೋರು, ಅದಕ್ಕೆ ಅವ್ರನ್ನೂ ಎಲ್ಲರನ್ನೂ ಕರ್ಕೊಂಡು ಓದವನು. ನಾವು ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತನ ಸುಮ್ಮನಾದ್ವಿ. ಉಷಾನು ಬಂದ್ಲು, ಅದಕ್ಕೆ ಬಾರೆ ಹೋಗೋಣ ನಾವಿಬ್ರು ಮಾತಾಡ್ಸ್ಬಿಟ್ಟು ನಿಮ್ಮ ಅಕ್ಕನ್ನ ಅಂತ ಹೇಳಿ ಕರ್ಕೊಂಬಂದೆ. ನಾವು ಹೋಗ್ತೀವಮ್ಮ ಇನ್ನ ಸ್ವಲ್ಪ ಹೊತ್ತು ಬಿಟ್ಟು. ಸರಿ ಅಮ್ಮ, ಆಯ್ತು. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ಇಲ್ಲಿ ಸುಖವಾಗಿರ್ತಾಳೆ. ನಾನಿದ್ದೀನಿ, ನಮ್ಮಮ್ಮ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂತೀವಿ. ನೀವೇನು ಚಿಂತೆ ಮಾಡಬೇಡಿ, ಬಿಡಿ. ಸರಿಯಪ್ಪ ಅಳಿ, ಅಂದ್ರೆ ನಿಮ್ಮ ಈ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ನಮ್ಮ ಮಗಳು ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಅವಳಿಗೆ ತಿದ್ದಿ ಬುದ್ಧಿ ಹೇಳ್ರಿ. ಅವಳಿನ್ನೂ ಹೊಂದ್ಕೊಂಬಕ್ ಸ್ವಲ್ಪ ಕಷ್ಟ ಆಗುತ್ತೆ. ರಂಗಕಯ್ಯ, ನೀನು ಅಷ್ಟೇನೆ, ಇವಳನ್ನ ನೀನ್ ಸೊಸೆ ಅನ್ಕೋಬೇಡ, ಮಗಳು ಅನ್ಕೋ. ನೀನು ಅಷ್ಟೇ ಕಣಮ್ಮ ಆಶಾ, ನಿಮ್ಮ ಅತ್ತೆನ ಅತ್ತೆ ತರ ನೋಡ್ಕೋಬೇಡ, ಅಮ್ಮನ ತರ ನೋಡ್ಕೊ. ನಿಮ್ಗೇನಾದ್ರೂ ಬರ್ಲಿಲ್ಲ ಅಂತಂದ್ರೆ ಕೇಳಿ ಕಲ್ತ್ಕೊಂಡು ಮಾಡು. ಬಿಡೇರೇನ್ಕಮ್ಮ, ಅವಳು ನನ್ನ ಮಗಳಿದ್ದಂಗೆನೆ ಕೆಲ್ಸಕ್ಕೆ ಹೋಗ್ತಾಳೆ, ಏನು ಮಾಡೋದ್ ಬೇಕಾಗಿಲ್ಲ. ನಾನೆಲ್ಲ ಇದ್ದೀನಲ್ಲ, ನಾನೆಲ್ಲ ಅಡುಗೆ ಸೊಪ್ಪು ಎಲ್ಲ ಮಾಡ್ತೀನಿ. ಅವಳು ರಜೆ ಇದ್ದಾಗ ಏನೋ ಸ್ವಲ್ಪ ಮಾಡ್ಲಿ ಸಾಕು, ಅವಳಿಗೆ ಎಷ್ಟು ಬರುತ್ತೋ ಅಷ್ಟ ಮಾಡ್ಲಿ. ನಾನೇನು ಇಷ್ಟೇ ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತಾನ ಹೇಳೋದೇ ಇಲ್ಲ. ಅವಳು ಆರಾಮಾಗಿರ್ಲಿ, ಕೆಲ್ಸಕ್ಕೆ ಹೋಗೋಳು. ಅದು ಇದು ಅಂತೇಳಿ ಮನೆ ಕೆಲಸ ಮಾಡ್ಸಕ್ಕಾಗುತ್ತಾ? ಸರಿ ಆಯ್ತಕ್ಕ. ಅಲ್ಲ, ಏನಾದ್ರೂ ಮಾಡ್ಲೇಬೇಕಲ್ಲ, ಸೊಸೆ ಆಗಿ ಬಂದ್ಮೇಲೆ ಮನೆ ಕೆಲಸನೂ ಮಾಡ್ಬೇಕು. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮಾಡದೇ ಇರಕ್ಕಾಗುತ್ತಾ ಹೇಳು? ಹಾಗಲ್ಲ ಅಲ್ವಾ, ಅದಕ್ಕೆ ಹೇಳ್ದೆ. ಆಶಾ, ಹೊಂದ್ಕೊಂಡು ಹೋಗ್ಬೇಕಮ್ಮ. ಹಂಗ ಯಾರಾದ್ರೂ ಒಂದ್ ಮಾತು ಬೈದ್ರು ತಿರುಗಿಸಿ ಮಾತಾಡಕ್ ಹೋಗ್ಬೇಡ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡಿ ಮಾತಾಡ್ಬೇಕು. ಸರಿ ಆಯ್ತಮ್ಮ. ಆಯ್ತು, ನಾವಿನ್ ಬರ್ತೀವಿ ಅಳಿ, ಅಂದ್ರೆ ಬರ್ತೀವಿ. ರಂಗಕಯ್ಯ, ಬರ್ತೀವಿ. ಆಯ್ತು, ಒಳ್ಳೇದಾಗ್ಲಿ. ಹೋಗ್ ಬರ್ರಿ, ಕಳ್ಸ್ಕೊಡ್ತೀನಿ ನಾಳೆ ಇಲ್ಲ ನಾಡಿದ್ದು. ಅದೇನ್ ಶಾಸ್ತ್ರ ಗೀಸ್ತ್ರ ಮುಗಿಸಿ ಮಡ್ಲಕ್ಕಿ ತುಂಬಿ ಕಳಿಸ್ರಿ. ಸರಿ ಆಯ್ತು, ಬರ್ತೀವಿ. ಅಕ್ಕ, ಹೋಗ್ ಬರ್ತೀನಿ ಅಕ್ಕ, ಬೇಜಾರ್ ಮಾಡ್ಕೋಬೇಡ. ಅವಾಗ ಬರ್ತಾ ಇರ್ತೀವಿ. ಬರ್ಲಾ? ಆಯ್ತು ಉಷಾ, ನಿಮ್ಮನ್ನೆಲ್ಲ ಬಿಟ್ಟಿರ್ಬೇಕಲ್ಲ ಇವತ್ತಿಂದನ ಅಂತ ನನಗೆ ತುಂಬಾ ಸಂಕಟ ಆಗ್ತಿದೆ. ಅಳ್ಬೇಡಕ್ಕ, ಅಳ್ಬೇಡ. ಇನ್ 2 ದಿವಸದಲ್ಲಿ ಅಲ್ಲಿಗೆ ಬರ್ತಿದೀಯಲ್ಲ, ಅವಾಗೆಲ್ಲ ಮಾತಾಡೋಣ. ಸುಮ್ಮೀರ್, ಅಳ್ಬೇಡ. ಸರಿ, ನಾನು ಹೋಗ್ ಬರ್ಲಾ? ಬಾವಾ, ಬರ್ತೀನಿ. ಸರಿ ಆಯ್ತು ಉಷಾ, ಹೋಗ್ಬಾ, ಒಳ್ಳೇದಾಗ್ಲಿ. ನಿಶಾ, ಬಾಯ್ ನಿಶಾ. ಬಾಯ್, ಹೋಗ್ ಬನ್ನಿ ಬೇಗ. ಓಕೆ, ಬಾಯ್. ಬಾಬಾ, ಬರ್ತೀವಿ. ಅತ್ತೆ, ಬರ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಆಶಾ, ಕಣ್ಣೀರ್ ಹಾಕ್ಬೇಡ, ನಗ್ನಗ್ತಾ ಕಳ್ಸ್ಕೊಡು ನಿಮ್ಮ ಅಮ್ಮನೋ ತಂಗಿನೋನು. ಅಕ್ಕ, ಅಳ್ಬೇಡ. ಸರಿ ಆಯ್ತು ಕಣೆ ಉಷಾ, ಹೋಗ್ಬಾ. ಅಮ್ಮನ್ ಚೆನ್ನಾಗಿ ನೋಡ್ಕೊ. ಹಾಗೇನೆ ಅವಾಗವಾಗ ಫೋನ್ ಮಾಡ್ತಾ ಇರು, ಅವಾಗವಾಗ ಬರ್ತಾ ಇರ್ರಿ. ಯಾವಾಗಾದ್ರೂ ರಜೆ ಇದ್ದಾಗ ನೋಡ್ಕೊಂಡು ಹೋಗಕ್ಕೆ. ನನಗಂತೂ ರಜೆ ಇದ್ರೆ ನಾನಂತೂ ಬಂದ್ಬಿಡ್ತೀನಿ. ಆಯ್ತು ಬಿಡು, ಫೋನಲ್ಲಿ ಮಾತಾಡೋಣ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತೀನಿ, ಏನು ಚಿಂತೆ ಮಾಡಬೇಡ. ನಾನಿದ್ದೀನಿ, ಅಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ. ಅಣ್ಣನೂ ಇದ್ದಾನೆ, ಅಣ್ಣ ನೋಡ್ಕೊತಾನೆ. ಇನ್ನೇನು ಬರ್ತೀನಿ. ಇಲ್ಲಿ ಅತ್ತಿಗೆ ಊರೈತೆ, ಅತ್ತಿಗೆ ಮನೆ ಐತೆ. ಅವ್ರೇನಾದ್ರೂ ಸಿಕ್ಕಿದ್ರೆ ಏನಾದ್ರೂ ಮಾತಾಡಿದ್ರೆ ನೀನೇನು ಅನ್ನಿಸ್ಕೋಬೇಡ, ತಿರುಗಿಸಿ ಸರಿಯಾಗಿ ಅನ್ನ ಹೇಳ್ತೀನಿ. ಅವತ್ತೆ ಐತಲ್ಲ ಅತ್ತಿಗೆರ ಅವ್ರಮ್ಮ, ಅವರು ಭಾರಿ ಡೇಂಜರ್. ಸ್ವಲ್ಪ ಅವ್ರ ಹತ್ರ ಮಾತಾಡಬೇಡ ನೀನು. ಅವ್ರೇನಾದ್ರೂ ಸಿಕ್ಕಿದ್ರು ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅವರು.
ಆಯ್ತು ಗೊತ್ತು ಬಿಡು, ನಾನೆಲ್ಲ ನಾವು ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತ ನಾ ಗೊತ್ತಿದೆ. ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅಮ್ಮ ಅತ್ತಿಗೆನ ಜೈಲಿಂದ ಬಿಡಿಸ್ಕೊಂಬತ್ತಾರ ಅವರು. ಬಿಡಿಸ್ಕೊಂಬರ್ತಾರೋ ಬಿಡ್ತಾರೋ ಅದನ್ನೆಲ್ಲ ತಲೆಗೆ ಕೇಳಕ್ ಹೋಗ್ಬೇಡ. ಅವಳ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅಂತಳ ಬಗ್ಗೆನ ಹೆಂಗೋ ಮದ್ವೆ ಆಯ್ತಲ್ಲ, ಅವಳ ಜೈಲಿಗೆ ಹೋಗಿದ್ಕೆ ನಿನ್ ಮದ್ವೆ ಸುಸೂತ್ರವಾಗಿ ಆಯ್ತು ಅನ್ಕೋ. ದೇವ್ರ ದಯಿಂದ ಅವಳೇ ನಮಗೆ ಕಂಪ್ಲೇಂಟ್ ಕೊಟ್ಟು ಒಳ್ಳೇದ್ ಮಾಡಿದ್ಲು ಅನ್ಸುತ್ತೆ, ಅವಳೇ ಸಿಗಾಕೊಂಡು. ಬಿಡು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಏನಾದ್ರೂ ಮಾಡ್ಕೊಂಬ್ಲಿ. ಹಂಗಲ್ಲಮ್ಮ, ಅತ್ತಿಗೆನೇ ಕಂಪ್ಲೇಂಟ್ ವಾಪಸ್ ತಗೊಂಡು ಇದೊಂದ್ಸಲ ಕ್ಷಮಿಸಿ ಮನೆಗೆ ಸೇರಿಸ್ಕೊಂಡ್ರೆ ಒಳ್ಳೇದಾಗುತ್ತೋ ಏನೋ. ಬುದ್ಧಿನಾದ್ರೂ ಕಲಿತಾರೆ ಅನ್ಸುತ್ತೆ. ಅಣ್ಣ ಪಾಪ ಬೇಜಾರ್ ಮಾಡ್ಕೊಂತಾನೆ ಅನ್ಸುತ್ತೆ. ಅಯ್ಯೋ ನಿಮ್ಮ ಅಣ್ಣ ಏನ್ ಬೇಜಾರ್ ಮಾಡ್ಕೊಂಬಲ್ಲ, ಸುಮ್ನಿರು. ಅವಳು ಮಾಡಿರೋ ಕೆಲ್ಸಕ್ಕೆ ಸರಿಯಾಗಿ ಆಗೈತಿ. ಅವಳು ಯಾಕಿಂತ ಅದ್ ಮಾಡ್ಬೇಕಾಗಿತ್ತು? ಅವಳ ಮಗ ಗಂಡ್ರೇನೆ ಆಗಲ್ಲ. ನೀನ್ ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಿನ್ನಾಯ್ತು, ನಿನ್ ಮನೆ ಆಯ್ತು, ನಿನ್ ಗಂಡ ಅತ್ತೆ ಮಾವ ಇಷ್ಟೇ ಇರ್ಬೇಕು. ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅವ್ರ ಮನೆ ಹತ್ರನೂ ಹೋಗ್ಬೇಡ. ಸುಮ್ನೆ ಇಲ್ಲದ ಜಗಳ ತೆಗಿತಾರೆ ಆ ರಾಜಮ್ಮನ ಸೊಸೆನೂ ಸೇರ್ಕೊಂಡು. ಸರಿ ಆಯ್ತಮ್ಮ, ಹೋಗ್ಬರ್ರಿ. ಸರಿ ಬರ್ತೀವಿ. ಬಾರೆ ಉಷಾ, ಬ್ಯಾಗ್ ಏನಾಯ್ತಮ್ಮ? ಇಲ್ಲೇ ಹೊರಗಡೆ ಐತೆ, ಬಾ ತಗೊಂಡು ಹೋಗೋಣ. ಬರ್ತೀವಿ ಆಶಾ. ಆಶಾ ಬೇಜಾರು ಮಾಡ್ಕೋಬೇಡ, ಬಾ. ನಿಮ್ಮ ಅಮ್ಮ ತಂಗಿ ಹೋದ್ರು. ಹೌದು ರೀ, ಹೋದ್ರು. ನನಗೆ ತುಂಬಾ ಬೇಜಾರಾಗ್ತಿದೆ. ನಮ್ಮಮ್ಮ ತಂಗಿ ಇಬ್ರು ಬಿಟ್ಟು ನಾನು ಯಾವತ್ತೂ ಇದ್ದವಳೇ ಅಲ್ಲ. ಇವತ್ತು ಎಲ್ರೂ ಬಿಟ್ಟು ಇರ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಅದಕ್ಕೆ ನನಗೆ ತುಂಬಾ ಅಳು ಬಂದಂಗೆ ಆಗ್ತೈತೆ. ಅಯ್ಯೋ ಹುಚ್ಚಿ, ಹೆಣ್ಮಕ್ಳಾದ್ಮೇಲೆ ಇದೆಲ್ಲ ಇದ್ದಿದ್ದೇನೆ. ಮದುವೆ ಆದ್ಮೇಲೆ ತವ್ರ ಮನೆಯವ್ರನ್ನ ಬಿಟ್ಟು ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗಲೇಬೇಕು. ಅದೇ ಜೀವನ ತಾನೇ. ಅಳ್ಬೇಡ, ಸುಮ್ಮನಿರು, ಏನೂ ಆಗಲ್ಲ. ಸ್ವಲ್ಪ ದಿನ ಹೋದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಈ ಮನೆಗೆ ನೀನು ಅಡ್ಜಸ್ಟ್ ಆದರೆ ಏನು ತೊಂದರೆ ಇರಲ್ಲ. ಅವಾಗ ಈ ಮನೆ ನಂದು ಅಂತ ನಿನ್ನ ಮನಸ್ಸಿಗೆ ಬಂದಮೇಲೆ ಆಮೇಲೆ ತವ್ರ ಮನೆಯವ್ರು ನೆನಪೇ ಆಗಲ್ಲ. ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ನಾನಿದ್ದೀನಿ, ಚೆನ್ನಾಗಿ ನೋಡ್ಕೊತೀನಿ ನಿನ್ನ. ನೀನೇನು ಚಿಂತೆ ಮಾಡಬೇಡ, ಬಾ. ಆಶಾ ಆಶಾ, ಬೇಜಾರು ಮಾಡ್ಕೋಬೇಡ, ಸುಮ್ಮನೆ. ಎಲ್ಲರಿಗೂ ಒಂದಲ್ಲ ಒಂದ್ ದಿವಸ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ನನಗೂ ನಿಮ್ಮಮ್ಮಗೂ ಯಾರಿಗೂ ತಪ್ಪಿದ್ದಲ್ಲ. ನಾಳೆ ದಿವಸ ನಮ್ಮ ನಿಶಾನು ಅಷ್ಟೇನೆ ಮದುವೆ ಮಾಡ್ಕೊಂಡು ಅವಳ ಗಂಡನ ಮನೆಗೆ ಹೋಗ್ಬೇಕಾಗುತ್ತೆ. ಅವಾಗ ಅವಳಿಗೂ ಹಿಂಗೆ ಬೇಜಾರಾಗುತ್ತೆ. ಏನು ಚಿಂತೆ ಮಾಡಬೇಡ, ಸುಮ್ಮನೆ ಇರು. ನೋಡು, ನಿಮ್ಮ ಮಾವ ಇವಾಗ ಬಂದ್ರು. ಏನ್ರಿ, ಎಲ್ಗೋಗಿದ್ರಿ? ಎಲ್ಲಿಗೆ ಹೋಗಾನೆ? ಅಲ್ಲೆಲ್ಲರಿಗೂ ಮದುವೆ ಚೌಟ್ರಿಗೂ ದೇವಸ್ಥಾನದವ್ರಿಗೂ ಎಲ್ಲರಿಗೂ ದುಡ್ಡು ಕೊಡೋದು ಬೇಡವೆ? ಆ ಪಾತ್ರೆ ಸಾಮಾನೆಲ್ಲನ ಲೆಕ್ಕ ಹಾಕಿ ಎಲ್ಲನ ಕೊಡೋದು ಬೇಡವಾ? ಶಾಮಿಯಾನ ಎಲ್ಲನ ದುಡ್ಡ ಅವ್ರಿಗೆಲ್ಲರಿಗೂ ದುಡ್ಡು ಕೊಟ್ಟು ಬಂದೆ. ಹೌದಾ, ಎಲ್ಲ ಕೊಟ್ಟು ಬಂದ ಎಲ್ಲಾರ್ಗುನು? ಇನ್ಯಾರ್ದು ಬಾಕಿ ಇಲ್ಲ ತಾನೆ? ಇಲ್ಲ ಕಣೆ, ಎಲ್ಲ ಕೊಟ್ಟು ಬಂದೆ. ಹೋದ್ರ ಅವರೆಲ್ಲ ಬೀಗ್ರೆಲ್ಲನ? ಹೋದ್ರು. ಇವ್ರ ಅಮ್ಮನೂ ತಂಗಿನೂ ಇಷ್ಟೊತ್ತು ಇಲ್ಲೇ ಇದ್ರು. ನೀನ್ ಬರ್ಲಿಲ್ಲ, ಈಗ ಸ್ವಲ್ಪ ಹೊತ್ತಾಯ್ತು ಹೋದ್ರು. ಬಿಡಿ. ಸರಿ ಸರಿ ಆಯಿತು. ನಾನು ಹೊಲ್ದ ಕಡೆಗೆ ಹೋಗಿ ಬರ್ತೀನಿ. ಅಲ್ಲಿ ಒಟ್ಟು ರಾಗಿ ಪಾಗಿ ಹಾಕಿದ್ವಲ್ಲ, ಎಲ್ಲ ನವಿಲ್ ಪವಿಲ್ ಎಲ್ಲ ಬಂದು ಕಡಿತವೆ. ಹೋಗಿ ನೋಡ್ಕೊಂಬರ್ತೀನಿ. ನೀವು ಅದೇನು ನೋಡ್ಕೇಳ್ರಿ. ಹೋಗಿ ಬರ್ಲಾ? ಸರಿ ಆಯ್ತಪ್ಪ, ಹೋಗ್ಬಾ. ಸಂಪತ್ತು ಬಾರ ಇಲ್ಲಿ, ಬಾ ಇಲ್ಲಿ. ಇಲ್ಲೇ ಇರು. ಅಮ್ಮ ಯಾಕ ಕರಿತೈತೆ, ಹೋಗಿ ಬರ್ತೀನಿ. ಕೂತ್ಕೋ. ನಿಶಾ ಇದ್ದಾಳೆ, ಮಾತಾಡ್ತಾ ಇರು, ಬರ್ತೀನಿ. ಸರಿ ಆಯ್ತು ರೀ, ಹೋಗಿ ಅದೇನು ಕೇಳ್ಕೊಂಬನ್ನಿ. ನಿಶಾ, ನೀನ್ ಇನ್ನೂ ಕಾಲೇಜ್ಗೆ ಹೋಗ್ತಾ ಇದೀಯೋ ಅಥವಾ ಕಾಲೇಜ್ ಮುಗೀತು? ಯಾಕೆ? ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ಏನು ಓದ್ತಾ ಇರೋದು? ಏನೋ ನಿಮ್ಮ ಅಣ್ಣ BCom ಏನೋ ಅಂತ ಹೇಳಿದ್ರು. BCom ಫೈನಲ್ ಇಯರಾ? ಹೌದು, ಫೈನಲ್ ಇಯರೇ. ನಾನು ನೀನು ಫ್ರೆಂಡ್ಸ್ ಥರ ಇರೋಣ, ಆಯ್ತಾ? ಫ್ರೆಂಡ್ಸ್ ಥರನಾ? ನನ್ನ ಫ್ರೆಂಡ್ ನೀವು ಅಂತ ಹೇಳ್ಕೊಂಡ್ರೆ ಅಷ್ಟೇನೆ. ನನ್ನ ಫ್ರೆಂಡ್ಗಳೆಲ್ಲ ನನ್ನ ಬಿಡ್ತಾರೆ. ಬೇಡ ಬೇಡ, ನೀವು ನಮ್ಮ ಅಣ್ಣನ ಹೆಂಡತಿ ಆಗಿರಿ ಸಾಕು. ನನಗೆ ಫ್ರೆಂಡ್ ಏನೂ ಆಗಬೇಡಿ. ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ರೂ ಮಾಡರ್ನ್ ಫ್ರೆಂಡ್ಸೇ ನನಗಿರೋದು. ನಿಮ್ಮಂಥ ಫ್ರೆಂಡ್ಸ್ ಯಾರು ಇಲ್ಲ. ಹೋಗ್ಲಿ ಬಿಡು, ಅತ್ತಿಗೆ ಅಂತಾನೆ ಕರಿ, ನನ್ಗೇನು ಬೇಜಾರೇನೂ ಇಲ್ಲ. ಫ್ರೆಂಡ್ ಆಗದೆ ಇದ್ರೆ ಏನಂತೆ. ಮತ್ತೆ ಎಕ್ಸಾಮ್ ಎಲ್ಲನ ಯಾವಾಗ ಚೆನ್ನಾಗಿ ಬರ್ದಿದ್ಯಾ? ಹಿಂದೆ ಎಲ್ಲನ ಯಾವ ಬ್ಯಾಕ್ ಉಳಿಸ್ಕೊಂಡಿಲ್ವಾ? ಎಲ್ಲ ಪಾಸ್ ಆಗಿದ್ಯಾ ತಾನೆ? ಯಾಕೆ ನನ್ನನ್ನೇನು ಅಷ್ಟೊಂದು ದಡ್ಡಿ ಮಾಡ್ಕೊಂಡ್ರ? ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಯಾಕೆ ನೀವೆಲ್ಲ ಫೇಲ್ ಮಾಡ್ಕೊಂಡು ಡಿಗ್ರಿನ ಇನ್ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ? ನಾನು ಇನ್ಕಂಪ್ಲೀಟ್ ಆಗಿಲ್ಲ, ಪಾಸ್ ಆಗಿದ್ದೀನಿ. ಅದಕ್ಕೆ ತಾನೇ ನಾನು ಜಾಬ್ ಸೇರ್ಕೊಂಡಿರೋದು. ಡಿಗ್ರಿ ಮೇಲೆ ನಾನು ಜಾಬ್ ತಗೊಂಡಿರೋದು. ಜಾಬ್ ತಗೊಂಡಿರೋ ಡಿಗ್ರಿ ಮೇಲೋ, ನಾನೆಲ್ಲ SLC ಮೇಲೋ PUC ಮೇಲೋ ಏನೋ ಅಂತ ಅನ್ಕೊಂಡೆ. ಸರಿ ಸರಿ ಆಯ್ತು ಬಿಡಿ. ನಾನು ಯಾವುದೂ ಬ್ಯಾಕ್ಲಾಕ್ ಇಕ್ಕೊಂಡೆ ಪಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸಲ್ಲಿ. ನನಗೂ ನಿಮ್ಗಿನ್ನ ಬೆಟರ್ ಜಾಬೇ ಸಿಗುತ್ತೆ. ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿದ್ರೆ ನನಗೆ ಯಾವ ಜಾಬ್ ಬೇಕಾದ್ರೂ ಸಿಗುತ್ತೆ. ಆದರೆ ನನಗೆ ಗೌರ್ಮೆಂಟ್ ಜಾಬ್ ಎಲ್ಲ ಇಷ್ಟ ಆಗಲ್ಲ. ನನಗೇನಿದ್ರು ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಯಾವುದಾದ್ರೂ ಅಕೌಂಟೆಂಟ್ ಆಗಿ ಏನಾದ್ರೂ ಸೇರ್ಕೋಬೇಕು ಅಂತ ಆಸೆ. CA ಮಾಡಬೇಕು ಅನ್ನೋ ಆಸೆನೂ ಇದೆ. ನೋಡೋಣ. ಹೌದಾ, ಸರಿ ಸರಿ, ಮಾಡು. ನಿಮ್ಗೆ ಏನು ಮಾಡಬೇಕು, ಏನು ಓದಬೇಕು ಅಂತ ಅನ್ಸುತ್ತೋ ಅದೆಲ್ಲ ಓದು, ಒಳ್ಳೇದಾಗಲಿ. ಆಯ್ತಾಯ್ತು, ಒಳ್ಳೇದು ಆಗುತ್ತೆ.
ನೀನು ಬಂದಿದ್ಯಲ್ಲ ಈ ಮನೆಗೆ ಆದಂಗೆ. ಇವಳೇನಪ್ಪ ಇವಳು ಹಿಂಗೆ ಮಾತಾಡ್ತಾಳೆ. ನಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಒಳ್ಳೆ ಮಕ್ಕದ ಮೇಲೆ ಸಿಟ್ಟಿಕೊಂಡು ಮಾತಾಡ್ತಾಳೆ. ಬಿಡು, ನನಗೇನಂತೆ, ಹೆಂಗಾದ್ರೂ ಇರಲಿ. ಏನೋ ಒಳ್ಳೇದು ಹೇಳಕ್ಕೆ ಹೋದೆ, ಅವಳಿಗೆ ನಮ್ಮ ಮಾತು ಇಡ್ಸಲ್ಲ ಅನ್ಸುತ್ತೆ. ಏನು ಹೇಳಕ್ಕೆ ಹೋಗೋದೇ ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.